ಎಲ್ಲರಿಗೂ ನಮಸ್ಕಾರ. ರಾಶಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ನಾನು ಮಮತಾ. ಇವತ್ತಿನ ರೆಸಿಪಿ ಚಿಕನ್ ಸಾಂಬಾರ್. ತುಂಬ ರುಚಿಕರವಾದ ಸ್ವಾದಿಷ್ಟವಾದ ಚಿಕನ್ ಸಾಂಬಾರನ್ನು ಮಾಡೋದೇಗೆ ನೋಡೋಣ. ಚಿಕನ್ ಸಾಂಬಾರ್ ಮಾಡಲು ಬೇಕಾದ ಸಾಮಗ್ರಿಗಳು: 1 kg ಚಿಕನ್, 1 ಕಪ್ ಹಸಿ ತೆಂಗಿನ ತುರಿ, 2 ಚಮಚ ಉರಿಗಡಲೆ, 3 ಈರುಳ್ಳಿ, 15 ಎಸಳು ಬೆಳ್ಳುಳ್ಳಿ, 1 ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, 3 ಹಸಿಮೆಣಸಿನಕಾಯಿ, 1 ಇಂಚಷ್ಟು ಶುಂಠಿ, ಸ್ವಲ್ಪ ಅರಿಶಿಣ, 10 ಕಾಳು ಮೆಣಸು, 2 ಪೀಸ್ ಚಕ್ಕೆ, 8 ಪೀಸ್ ಲವಂಗ. ಒಗ್ಗರಣೆಗೆ ಎಣ್ಣೆ, ಉಪ್ಪು ಮತ್ತು ಮಟನ್ ಸಾಂಬಾರ್ ಪೌಡರ್. ಇವಾಗ ಮಸಾಲೆನ ರುಬ್ಕೊಳ್ಳೋಣ. ಜಾರಿಗೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನಕಾಯಿ, ಪುದೀನ, ಕೊತ್ತಂಬರಿ, ಮೆಣಸು, ಅರಿಶಿಣ ಇದೆಲ್ಲನೂ ಹಾಕಿ ಇವಾಗ ಇದನ್ನು ರುಬ್ಕೊಳ್ಳೋಣ. ಇವಾಗ ಇದು ರುಬ್ಬಿದ್ದಾಗಿದೆ. ಇದನ್ನು ಸೈಡ್ಗೆ ಎತ್ತಿಕ್ಬಿಟ್ಟು ಅದೇ ಜಾರಿಗೆ ತೆಂಗಿನಕಾಯಿ, ಉರಿಗಡಲೆ, ಚಕ್ಕೆ, ಲವಂಗ ಮತ್ತು ಸಣ್ಣಗೆ ಹೆಚ್ಚಿದ ಟೊಮೊಟೊನ ಸೇರಿಸಿ ಇದನ್ನು ರುಬ್ಕೊಳ್ಳೋಣ. ಇದು ರುಬ್ಬಿದ್ದಾಗಿದೆ. ಇವಾಗ ಪಾತ್ರೆಯನ್ನು ಬಿಸಿ ಮಾಡಲು ಇಡಿ. ಪಾತ್ರೆ ಬಿಸಿಯಾದ ಮೇಲೆ ಎಣ್ಣೆ ಬಿಸಿಯಾದ ಮೇಲೆ ಸಣ್ಣಗೆ ಹೆಚ್ಚಿದ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿಕೊಳ್ಳಿ. ಇವಾಗ ಇದು ಫ್ರೈ ಆಗಿದೆ. ಇದಕ್ಕೆ ರುಬ್ಬಿಕೊಂಡಿರುವಂಥ ಗ್ರೀನ್ ಮಸಾಲೆಯನ್ನು ಸೇರಿಸಿ ಫ್ರೈ ಮಾಡಿಕೊಳ್ಳಿ. ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಮಸಾಲೆ ಫ್ರೈ ಆಗಿದೆ. ಇವಾಗ ಹಸಿ ವಾಸನೆ ಎಲ್ಲ ಹೋಗಿದೆ. ಇವಾಗ ಇದಕ್ಕೆ ಚಿಕನ್ನ ಸೇರಿಸ್ಕೊಳ್ಳೋಣ. ಸ್ವಲ್ಪ ಉಪ್ಪನ್ನು ಸೇರಿಸಿ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ. ಮಿಕ್ಸ್ ಮಾಡಿಕೊಂಡಾದಮೇಲೆ ಪ್ಲೇಟ್ ಮುಚ್ಚಿ ಸ್ವಲ್ಪ ಸಮಯ ಚಿಕನ್ನ ಬೇಯಿಸ್ಕೊಳ್ಳಿ. ಇವಾಗ ಮುಚ್ಚಳನ ತೆಗೆದು ನೋಡೋಣ. ನೋಡಿ, ಚಿಕನಲ್ಲಿ ನೀರೆಲ್ಲ ಬಿಟ್ಕೊಂಡಿದೆ. ಈ ನೀರೆಲ್ಲ ಅಬ್ಸರ್ವ್ ಆಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಚಿಕನ್ನ ಫ್ರೈ ಮಾಡ್ಕೋಬೇಕಾಗತ್ತೆ. ಮಧ್ಯ ಮಧ್ಯ ಕೈ ಆಡಿಸುತ್ತಾ ಚಿಕನ್ನ ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಚಿಕನ್ ತಳ ಹಿಡಿದು ಬಿಡುತ್ತೆ. ನೋಡಿ, ಇವಾಗ ಚಿಕನ್ ಫ್ರೈ ಆಗಿದೆ. ನೋಡಿ, ಎಣ್ಣೆ ಎಲ್ಲ ಹೇಗೆ ಬಿಟ್ಕೊಂಡಿದೆ. ಈಗ ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಚಿಕನ್ನ ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಹಸಿ ವಾಸನೆ ಬರ್ತಾ ಇರುತ್ತೆ. ಈ ಥರ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚಿಕನ್ನ ಫ್ರೈ ಮಾಡ್ಕೊಳ್ಳೋದ್ರಿಂದ ನಮಗೆ ಸಾಂಬಾರು ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿ ಬರುತ್ತೆ. ಈ ಥರ ಎಲ್ಲ ಎಣ್ಣೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿರಬೇಕು. ಅಲ್ಲಿವರೆಗೂ ನಾವು ಚಿಕನ್ನ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ಮಟನ್ ಸಾಂಬಾರು ಪೌಡರ್ನ ಸೇರಿಸ್ಕೊಳ್ಳೋಣ. ನಾನಿಲ್ಲಿ 5 ರಿಂದ 6 ಸ್ಪೂನ್ ಮಟನ್ ಸಾಂಬಾರು ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಮಟನ್ ಸಾಂಬಾರು ಪೌಡರ್ ಇಲ್ಲ ಅಂದರೆ ಚಿಲ್ಲಿ ಪೌಡ್ರು ಮತ್ತು ಧನಿಯಾ ಪೌಡರ್ನು ಕೂಡ ನೀವಿಲ್ಲಿ ಸೇರಿಸ್ಕೊಳ್ಬೋದು. 3 ಸ್ಪೂನ್ ಚಿಲ್ಲಿ ಪೌಡರ್, 3 ಸ್ಪೂನ್ ಧನಿಯಾ ಪೌಡರ್ ಸೇರಿಸ್ಕೊಂಡ್ರೆ ಸಾಕಾಗತ್ತೆ. ನೀವು ಖಾರ ಇನ್ನೂ ಜಾಸ್ತಿ ತಿಂತೀನಿ ಅನ್ನೋರಾದರೆ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೋಬೋದು. ಇವಾಗ 1-2 ನಿಮಿಷ ಇದ್ರ ಜೊತೆ ಫ್ರೈ ಮಾಡ್ಕೊಳ್ಳೋಣ. ಇವಾಗಿದು ಫ್ರೈ ಆಗಿದೆ. ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗಿದು ಫ್ರೈ ಆಗಿದೆ. ಇದಕ್ಕೆ ನಾನು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನೀರನ್ನು ಸೇರಿಸ್ಕೊಂಡಾದಮೇಲೆ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಿಮಗೆ ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಸಾಕು. ನಾನಿಲ್ಲಿ ತೆಳುಗೆ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ಚಿಕನ್ ಸಾಂಬಾರು ತೆಳು ಇದ್ರೇ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ತೆಳುಗೆ ಮಾಡ್ಕೋತಾ ಇದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮುಚ್ಚಳ ಮುಚ್ಚಿ ಕುದಿಯೋ ಬರೋವರೆಗೂ ಕುದಿಸ್ಕೊಳ್ಳೋಣ.
ಇವಾಗ ಇದು ಕುದಿ ಬಂದಿದೆ ನೋಡಿ, ಸರಿಯಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಳ್ಳೋಣ. ಇವಾಗ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಕುದಿಸ್ಕೊಳ್ಳೋಣ. 10 ನಿಮಿಷ ಆಗಿದೆ, ಮುಚ್ಚಳ ತೆಗೆದು ನೋಡೋಣ. ಇವಾಗ ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ ಇದು. ಇದನ್ನೊಂದು ಸರಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದಮೇಲೆ ರುಬ್ಬಿಕೊಂಡಿದ್ವಲ್ಲ ಆ ಮಸಾಲೆನೂ ಸೇರಿಸ್ಕೊಳ್ಳೋಣ. ಈಗ ಸೇರಿಸ್ಕೊಂಡಾದ್ಮೇಲೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಮಿಕ್ಸ್ ಮಾಡ್ಕೊಂಡಾದಮೇಲೆ ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಬಿಡೋಣ. ಇವಾಗ 10 ನಿಮಿಷ ಆಗಿದೆ. ಇವಾಗ ಚಿಕನ್ ಸಾಂಬಾರ್ ರೆಡಿ ಆಗಿದೆ ನೋಡಿ. ಚಿಕನ್ ಸಾಂಬಾರ್ ಇವಾಗ ರೆಡಿ ಆಗಿದೆ ನೋಡಿ. ಈ ಥರ ಎಲ್ಲ ಸುತ್ತ ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಕುದಿಸ್ಕೊಂಡ್ರೆ ಚಿಕನ್ ಸಾಂಬಾರ್ ರೆಡಿ ಆಗಿದೆ ಅಂತ. ಬಿಸಿ ಬಿಸಿ ಮುದ್ದೆ ರೈಸ್ ಜೊತೆ ತಿನ್ನಲು ಚಿಕನ್ ಸಾಂಬಾರ್ ರೆಡಿ. ನಿಮಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನು ಕ್ಲಿಕ್ ಮಾಡಿ. ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ. ಥ್ಯಾಂಕ್ ಯು.